ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮ್ ಕ್ರೇಜಿ ಮಾತಾಡೋದು. ತುಂಬ ದಿನ ಆಗಿತ್ತು ನನ್ನ ಚಾನಲ್ನಲ್ಲಿ ವಿಡಿಯೋಸ್ ಮಾಡಿ. ಸೊ ಅದರಿಂದ ವಿಡಿಯೋಸು ಮಾಡಬೇಕಂತ ಬಂದಿದ್ದೀನಿ. ಇವತ್ತು ನಮ್ಮ ತಂದೆಯವ್ರ ಜೊತೆ ಫಿಶಿಂಗ್ ಬಂದಿದ್ದೀನಿ. ಸುಮಾರು ನಮ್ಮೂರಿಂದ ಒಂದು 50 ಕಿಲೋಮೀಟ್ರ್ ಆಚೆ ಬಂದಿದ್ದೀವಿ. ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟು ಕೆರೆ ಹತ್ರ ಬರೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಸೊ ಒಂದೂವರೆ ಅವರ್ 2 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ತಂದೆಯವ್ರು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬಂದು ಫಿಶ್ಗೆ ಫುಡ್ ಅಂತಾರೆ ಇದನ್ನು. ಅದೇನೋ ನಮ್ಮ ತಂದೆಯವ್ರು ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಸೊ ಒಂದು ಫುಡ್ನ ತಯಾರು ಮಾಡಿದ್ದಾರೆ ಫಿಶಿಂಗ್ ಮಾಡೋದಕ್ಕೆ. ಸೊ ಇದು ನಮಗೆ ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಸೊ ನಮ್ಮ ತಂದೆಯವ್ರಿಗೆ ತುಂಬ ಆಸಕ್ತಿ ಇದೆ ಫಿಶಿಂಗಲ್ಲಿ. ಸೊ ಅವರು ಪ್ರತಿದಿನ ಮಾಡಬೇಕು ಹಂಗೆ ಹಿಂಗೆ ಅಂತ ಹೋಗ್ತಾರೆ. ಸೊ ನಮ್ಮ ಪರಿಸ್ಥಿತಿ ಈಗಾಗಿದೆ, ಬೆಳಗಿನ ಜಾವ ನಿದ್ದೆಗೆ ಇಟ್ಕೊಂಡು. ಇನ್ನು ವಿಡಿಯೋದಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಆಲ್ರೆಡಿ ಫಿಶಿಂಗಿಗೆ ರೆಡಿಯಾಗಿದ್ದಾರೆ. ಒಂದು ಗಾಣದಲ್ಲಿ ಎಲ್ಲ ಫುಲ್ ರೆಡಿ ಮಾಡ್ಕೊಂಡು ಫುಡ್ಡೆಲ್ಲ ಅದರಲ್ಲಿ ಜಾಯಿಂಟ್ ಮಾಡಿ ಇವಾಗ ಎಸಿತಾ ಇದ್ದಾರೆ ಕೆರೆಗೆ. ಸೊ ಎಷ್ಟು ದೂರ ಎಸಿತಾರೆ ನೋಡಿ, ತುಂಬ ದೂರ ಹೋಯ್ತು. ನಾವು ಅದನ್ನ ಎಸ್ತಿದ್ರೆ ಅಲ್ಲೇ ಪಕ್ಕದಲ್ಲಿ ಬಿದ್ದೋಗಿದ್ದು. ಅವ್ರು ತುಂಬ ಆಸಕ್ತಿ ಇದೆ ನಮ್ಮ ತಂದೆಯವ್ರಿಗೆ ಫಿಶಿಂಗಲ್ಲಿ. ಸೊ ಇವತ್ತು ನಾನು ಮತ್ತು ನಮ್ಮ ತಂದೆಯವರು ಮತ್ತು ನನ್ನ ಜೊತೆಯಲ್ಲಿ ವರ್ಕ್ ಮಾಡೋವಂಥ ಹುಡುಗ ಉದಯ್ ಅಂತ, ಅವನು ಕೂಡ ಬಂದಿದ್ದ. ಬೆಳಿಗ್ಗೆ ಪಾಪ ಇದ್ದು ರಜಾ ಇತ್ತು ಇವತ್ತು ಅಂಗಡಿಯಲ್ಲಿ ಅಂತ. ಸೊ 3 ಜನ ಹೋಗಿದ್ದೋ ಫಿಶಿಂಗಿಗೆ ಅಂತ. ತುಂಬ ಎಂಜಾಯ್ ಮಾಡ್ತಾಯಿದ್ದೋ. ನಮ್ಮ ತಂದೆಯವ್ರಿಗೆ ಸಖತ್ ಹೆಲ್ಪ್ ಮಾಡ್ತಾಯಿದ್ದ ಉದಯ್. ನಮ್ಮ ತಂದೆಯವ್ರು ಕಂಡ್ರೆ ಸ್ವಲ್ಪ ಭಯ ಅವನಿಗೆ. ಸೊ ಆದ್ರೂ ಅವ್ರೇನು ಹೇಳ್ತಾರೆ ಅಂತ ಫುಲ್ಲು ಭಯದಿಂದನೇ ವರ್ಕ್ ಮಾಡ್ತಾ ಇರ್ತಾನೆ ಅವ್ರ ಜೊತೆಯಲ್ಲಿ. ಅದೇ ಅವನಿಗೂ ಒಂಥರ ಆಸೆ ಫಿಶಿಂಗ್ ಮಾಡಬೇಕು, ಫಿಶಿಂಗ್ ನೋಡಬೇಕು ಅಂತ. ಬಟ್ ಅವ್ನು ಮಾಡಲ್ಲ, ಸುಮ್ಮನೆ ನೋಡ್ತಾನೆ. ಈಗ ಯಾವುದೋ ಕಲ್ಲು ತಂದು ಕೊಟ್ಟಿದ್ದೆ, ಎಲ್ಲ ಹೊಡೆದೈತೆ, ಪುಡಿ ಆಗೋಯ್ತು. ಕಲ್ಲು ಕೊಡೋ ಅಂತ ಮಕ್ಕ ನೋಡಿದ್ರು. ಪಾಪ ಓಡೋಗ್ಬಿಟ್ಟು ಆ ಕಡೆ ಸರಿ ನೋಡ್ಕೊಂಡು ಸ್ವಲ್ಪ ಹಿಂದಿಂದೇ ಹೋಗ್ತಾನೆ. ನಮ್ಮ ತಂದೆಯವರು ಒಂದು ಹಾಕಿದ್ರು, ಒಂದು ಹಾಕಿ ಈಗ ಅದನ್ನು ರೆಡಿ ಮಾಡ್ತಾಯಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಫುಲ್ಲು ಒಳಗಡೆ ಹೋಗಿದೆ ಅದು ಗಾಣ. ತುಂಬ ಅಂದರೆ ತುಂಬ ಇಷ್ಟ ನಮ್ಮ ತಂದೆಯವ್ರಿಗೆ. ಸೊ ನೋಡಿ, ಒಂದಾಯಿತು. ಈಗ ಅದಾದಮೇಲೆ ಇನ್ನೊಂದು ಎಸಿತಿದ್ದಾರೆ ಒಳಗಡೆ, ಸೇಮ್ ಆಸ್ ಇಟ್ ಈಸ್ ಅದೇ ಥರನೇ. ಇದನ್ನು ಪಾಪಪ್ಪು ಅಂತ ಏನೋ ಅಂತಾರಂತೆ, ಪಾಪಪ್ ಗಾಣ ಅಂತಾರಂತೆ ಇದನ್ನು. ಸೊ ನೋಡಿ, ತುಂಬ ದೂರ ಹೋಗುತ್ತೆ ಎಸಿದ್ರೆ. ಸೊ ನಮ್ಮ ತಂದೆಯವ್ರಿಗೆ ಏನಂತಂದರೆ, ಫಿಶ್ನ ದುಡ್ಡು ಕೊಟ್ಟು ತಿನ್ನಬಾರ್ದು ಅಂತ ಅವ್ರ ಪಾಲಿಸಿ. ಫಿಶ್ನ ದುಡ್ಡು ಕೊಟ್ಟು ತಿಂದರೆ ಅವ್ರಿಗೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ಮು, ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಯಾಕಂದರೆ ಅವ್ರದ್ದು ತುಂಬ ಚಿಕ್ಕ ವಯಸ್ಸಿಂದನೂ ಫಿಶಿಂಗ್ ಹಂಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈ ಥರ ಖುಷಿ ಫಿಶ್ ಮಾಡೋದ್ರಲ್ಲಿ. ಸೊ ಮೊದಲನೇ ಬೇಟೆ ಆಗಿದೆ ಅವ್ರಿಗೆ. ಸೊ ನೀವು ನೋಡ್ಬೋದು ಅಲ್ಲಿ ಯಾವ ರೀತಿ ಫಿಶಿಂಗ್ ಎಳಿತಾ ಇದ್ದಾರೆ ಮೀನ್ನ. ಆ ಫಿಶ್ ನಾವು ನೋಡೋದಕ್ಕಿಂತ ಅವರು ಆ ಥರ ಎಳೆದಾಗ ಅವ್ರಿಗೆ ಆಗುತ್ತಲ್ಲ ಖುಷಿ. ಸೊ ಅದನ್ನು ನೋಡ್ಬೇಕು ನೀವು, ತುಂಬ ಖುಷಿ ಪಡ್ತಾರೆ ನಮ್ಮ ತಂದೆಯವರು. ಸೊ ನೋಡಿ, ಒಂದು ಯಾವುದೋ ತಪ್ಪದೊಂದು ಮೀನು ಹಿಡಿದಿದ್ದಾರೆ. ಹೆಸರುಗಳು ನಮಗೆ ಗೊತ್ತಿಲ್ಲ. ಅವ್ರು ಯಾವುದೋ ಹೇಳಿದ್ರು, ರಾಮನೋ ರೋಮನೋ ಏನೋ ಅಂದರು. ಸೊ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನಂತ ಅದು. ನೋಡಿ ಅವರೇ ಹಿಡಿತಾರೆ, ಅವರೇ ಮುಟ್ತಾರೆ ಎಲ್ಲ. ನನಗಂತೂ ಸ್ವಲ್ಪ ಇದಾಗುತ್ತೆ, ಭಯ ಆಗುತ್ತೆ ಅದನ್ನು ಹಿಡ್ಕೊಳ್ಳೋಕ್ಕೆ. ಮುಳ್ಳುಗಳೆಲ್ಲ ಇರ್ತವೆ, ಚುಚ್ಚಿಬಿಡುತ್ತೆ ಕೈಗೆ ಅಂತ. ಸೊ ಭಯದಲ್ಲೇ ವಿಡಿಯೋ ಎಲ್ಲ ಮಾಡಿದ್ದೀನಿ. ತಂದೆ ಎತ್ತಾಕ ಹೋಗು ಅಂತಂದರು. ಸರಿನಪ್ಪ ಆಯಿತು ಅಂತ ಹೋಗುತ್ತೆ. ಅದಾದಮೇಲೆ ಪಕ್ಕದಲ್ಲಿ ಇನ್ನೊಬ್ಬರು ಬ್ರದರೊಬ್ಬರು ಇದು ಮಾಡ್ತಾಯಿದ್ರು. ಸೊ ಅವರು ಸಖತ್ತು ಟ್ಯಾಲೆಂಟೆಡ್ ಅವರು ಮೀನು ಹಿಡಿಯೋದ್ರಲ್ಲಿ. ತುಂಬ ವರ್ಷಗಳಿಂದ ಮೀನು ಹಿಡಿತಾ ಇದ್ದಾರಂತೆ ಅವರು. ಸೊ ಅವ್ರು ಹಿಡಿದಿದ್ದ ಮೀನೆಲ್ಲ ಸರಿಯಾಗಿ ದೊಡ್ಡವು. ಅವ್ರ ಕೈಯೆಲ್ಲಂತೂ ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಎತ್ಕೊಳ್ಳೋಕೆ ಕೆರೆಯಿಂದ. ಸೊ ನೋಡಿ, ನಮ್ಮ ತಂದೆಯವ್ರದ್ದು ಇದಿದೆ ಜಾಲರೆ, ಫಿಶ್ ಎತ್ಕೊಳ್ಳೋಕೆ. ಅವ್ರು ಹಿಡಿದಿದ್ದ ಮೀನೆಲ್ಲ ಇದರಲ್ಲೇ ಎತ್ತಿದ್ದಾರೆ. ಅಷ್ಟು ದಪ್ಪ ಮೀನು ಹಿಡಿದ್ರು ಅವರು ಬ್ರದರು. ನೋಡಿ, ನೀವು ನೋಡ್ಬೋದಲ್ಲಿ ಎಷ್ಟು ದಪ್ಪ ಮೀನಿದೆ ಇದು. ಸರಿಯಾಗಿದೆ. ಇದ್ರ ಹೆಸರು ಏನು ಹೇಳಿದ್ರು, ಕಾಟಿನೋ ಏನೋ ಅಂತಂದರು. ಕಾಟಿನೋ ಕಟ್ಲಿನೋ ಏನೋ ಅಂದರು. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಅಂತ. ಸೊ ಖುಷಿ ಆಗ್ಬಿಟ್ಟವ್ರು ನೋಡಿ. ಇಬ್ಬರು ಫ್ರೆಂಡ್ಸ್ ಅಂತೆ. ನೇಮ್ಗಳು ಮರ್ತೋದೆ ಬ್ರದರ್, ಸಾರಿ. ನೋಡಿ, ಇಬ್ಬರೂ ಬಿಚ್ಚಾ ಇದ್ದಾರೆ ಅದನ್ನು. ಸಖತ್ ದೊಡ್ಡದು. ಇವು ಸೇಮ್ ಆ್ಯಸ್ ಇಟ್ ಇದೆ ಅದೇ ಥರನೇ ಪಾಪಲ್ಲಿ ಹೊಡೆದಿದ್ದು. ಕೈಯಲ್ಲಿ ಎತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸುಮಾರು ಒಂದು 3-4 kg ಬರ್ತಾಯಿದೆ ಅಂತೆ ಮೀನು. ಅದು ಹೇಳಿದ್ರು ಅವ್ರೇನು ಲಾಸ್ಟ್ಗೆ ಒಂದು 4 kg ಬರುತ್ತೆ ಬ್ರದರ್ ಇದು ಅಂತ. ಸೊ ಅವ್ರು ನೋಡಿ, ಅವ್ರ ಮಕ್ಕಳು ಕಳಿಯ ನೋಡಿ ಯಾವ ರೀತಿ ಖುಷಿಯಿಂದ ಇಟ್ಕೊಂಡು ಅದನ್ನು ಫಸ್ಟ್ ತೋರಿಸ್ತಾ ಇದ್ದಾರೆ ಮೀನ್ನ. ನೋಡು, ಹಾಂ ಏನದು? ನೀಮಿನ ಫಿಶ್ಶು ದಪ್ಪವ ಹೆಂಗೆ ತಿನ್ನೋದು? ಇಲ್ಲ ಹಂಗಾದ್ರೀತಿಯಾ? ಫೈನಲಿ ನೋಡಿ, ನಮ್ಮ ತಂದೆಯವರು ಈ ರೇಂಜಿಗೆ ಬೇಟೆ ಆಡಿದ್ದಾರೆ ಇವತ್ತು. ಫಿಶ್ ಹಂಟ್ ಮಾಡಿರೋದು ಫಿಶಿಂಗಿಗೆ ಅಂತಂದು ಹೋಗಿ ನೋಡಿ, ಇಷ್ಟೆಲ್ಲ ಬೇಟೆ ಆಡ್ಕೊಂಡು ಬಂದಿದ್ದಾರೆ ಇವತ್ತು. ತುಂಬ ಖುಷಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್